ಬಿಗ್ ಬಾಸ್ ಮನೆಯಿಂದ ರಕ್ಷಿತಾ ಶೆಟ್ಟಿ ಸೀಕ್ರೆಟ್ ರೂಮ್ಗೆ ಶಿಫ್ಟ್ ಆದ ನಂತರ ಏನೆಲ್ಲ ಬೆಳವಣಿಗೆಗಳಾಯ್ತು ಬಿಗ್ ಬಾಸ್ ಮನೆಯಲ್ಲಿ ಅನ್ನೋದನ್ನ ನೀವೆಲ್ಲ ಗಮನಿಸ್ತಾನೆ ಇದ್ದೀರಾ. ಆದ್ರೆ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದನ್ನ ಗಿಲ್ಲಿ ಅವರಿಗೆ ಅರಗಿಸಿಕೊಳ್ಳೋದಕ್ಕೆ ಆಗ್ತಾನೆ ಇಲ್ಲ. ಪದೇ ಪದೇ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಶೆಟ್ಟಿ ಅವರನ್ನ ಗಿಲ್ಲಿ ನೆನಪು ಮಾಡ್ಕೊಳ್ತಾನೆ ಇದ್ದಾರೆ. ರಘು ಇರ್ಬೋದು, ರಜತ್ ಇರ್ಬೋದು, ಅನೇಕ ಬಾರಿ ರಕ್ಷಿತಾ ಶೆಟ್ಟಿ ಬಗ್ಗೆ ಮಾತನಾಡಿದ್ದಾರೆ. ಆದ್ರೆ ಇದೀಗ ಮತ್ತೆ ಗಿಲ್ಲಿ ನಟ ರಕ್ಷಿತಾ ಶೆಟ್ಟಿ ಅವರನ್ನ ನೆನಪಿಸ್ಕೊಂಡಿದ್ದಾರೆ. ಆಕೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ, ಆಕೆ ಹೇಗೆ ಹೋದ್ಲು ಅನ್ನೋ ಪ್ರಶ್ನೆಗಳನ್ನ ಸುರಿಸ್ತಾ ಇದ್ದಾರೆ. ಯಾವ ಕಾರಣಕ್ಕೆ ಆಕೆ ಹೋದ್ಲು, ಆಕೆ ಹೋಗುವಂತಹ ಸ್ಪರ್ಧೆ ಅಲ್ವೇ ಅಲ್ಲ, ಹೇಗೆ ಹೋದ್ಲು ಅಂತ ಕಾವ್ಯ ಅವರ ಮುಂದೆ ಒಂದಷ್ಟು ಅನುಮಾನಗಳನ್ನ ವ್ಯಕ್ತಪಡಿಸಿದ್ದಾರೆ. ಇತ ಗಿಲ್ಲಿ ಅವರು ರಕ್ಷಿತಾ ಅವರನ್ನ ನೆನಪಿಸ್ಕೊಳ್ತಾ ಇದ್ರೆ, ಕಾವ್ಯ ಅವರು ಮಾತ್ರ ರಕ್ಷಿತಾ ಬಗ್ಗೆ ಒಂದಷ್ಟು ಆರೋಪಗಳನ್ನ ಗಿಲ್ಲಿ ಮುಂದೆ ಮಾಡಿದ್ದಾರೆ. ಇವರಿಬ್ಬರ ಮಾತುಕತೆ ಹೀಗೆ ಆರಂಭ ಆಗತ್ತೆ. ಕಾವ್ಯ ಅವರ ಬಳಿ ಗಿಲ್ಲಿ ಅವರು ಹೇಳ್ತಾರೆ, ರಕ್ಷಿತಾಗೆ ಹಾಗೆ ನೋಡಿದ್ರೆ ಸುದೀಪ್ ಅಣ್ಣ ಅವರು ಜಾಸ್ತಿ ಬೈದಿಲ್ಲ, ಈ ಹಿಂದೆ ಒಂದು ಬಾರಿ ತುಂಬಾ ಬೈದಿದ್ರು, ಆ ಬಳಿಕ ಆಕೆಯನ್ನ ಅವರು ಅಷ್ಟರ ಮಟ್ಟಿಗೆ ಬೈದಿಲ್ಲ. ಆದ್ರೆ ಬೇರೆ ಸ್ಪರ್ಧೆಗಳಿಗೆ ಸಾಕಷ್ಟು ಬಾರಿ ವಾರ್ನಿಂಗ್ ಕೊಟ್ಟಿದ್ದಾರೆ, ಬೈದಿದ್ದಾರೆ. ಹೀಗಿದ್ರೂ ಕೂಡ ಆಕೆ ಹೇಗೆ ಹೋದ್ಲು, ಅಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ಲು, ಒಂದೆರಡು ವಾರಗಳ ಹಿಂದೆ ಫಸ್ಟ್ ಸೇವ್ ಆಗಿದೆ, ಆಕೆ ಹೇಗೆ ಹೋದ್ಲು ಅಂತ ಗಿಲ್ಲಿ ಮಠ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಕಾವ್ಯ ರಕ್ಷಿತಾ ಬಗ್ಗೆ ಮತ್ತೆ ಒಂದಷ್ಟು ಆರೋಪಗಳನ್ನ ಮಾಡಿದ್ದಾರೆ. ಯಾವ ರೀತಿ ಈ ಹಿಂದೆ ಸ್ಪಂದನ ಹಾಗೂ ಕಾವ್ಯ ಮಾಡಿದ್ರು, ಅದೇ ರೀತಿ ಗಿಲ್ಲಿ ನಟ ಮುಂದೆ ಕೂಡ ಅದೇ ರೀತಿ ಒಂದಷ್ಟು ಆರೋಪಗಳನ್ನ ಕಾವ್ಯ ಮಾಡಿದ್ದಾರೆ. ಅವಳ ಸ್ಟ್ರಾಟಜಿ ಅರ್ಥನೇ ಆಗ್ತಾ ಇರ್ಲಿಲ್ಲ, ಅವಳು ಹೇಳೋದು ಒಂದು ಮಾಡೋದು ಒಂದು ಮಾಡ್ತಾ ಇದ್ಲು, ಆಕೆಯನ್ನ ನಂಬೋದಕ್ಕೆ ಆಗ್ತಾ ಇರ್ಲಿಲ್ಲ ಅಂತ ಗಿಲ್ಲಿ ಮುಂದೆ ಕಾವ್ಯ ಹೇಳಿದ್ದಾರೆ. ಅವಳು ಯಾವಾಗ್ಲೂ ಕೂಡ ಒಂದನ್ನ ಹೇಳ್ತಾ ಇದ್ಲು, ಇನ್ನೊಂದನ್ನ ಮಾಡ್ತಾ ಇದ್ಲು ಅನ್ನೋ ಮಾತನ್ನ ಕಾವ್ಯ ಹೇಳ್ತಾ ಇದ್ದಂತೆ ಗಿಲ್ಲಿ, ನನಗ ಆಕೆ ಯಾವತ್ತೂ ಕೂಡ ಹಾಗಂತ ಅನ್ನಿಸ್ಲಿಲ್ಲ, ಆಕೆ ಒಳ್ಳೆ ಹುಡುಗಿ ಅಂತ ಕಾವ್ಯ ಅವರಿಗೆ ಹೇಳಿದ್ದಾರೆ. ಆದ್ರೆ ಆಕೆಗೆ ಯಾಕೆ ಕನ್ಫ್ಯೂಷನ್ ಆಗ್ತಾ ಇತ್ತು ಅನ್ನೋದೇ ನನಗೆ ಅರ್ಥ ಆಗ್ತಾ ಇರ್ಲಿಲ್ಲ. ಆಕೆ ಏನಾದ್ರೂ ಹೇಳ್ಬೇಕಾದ್ರೆ ಆಕೆ ಒಂದು ಆಂಗಲ್ ಇಟ್ಕೊಂಡು ಹೇಳ್ತಾ ಇದ್ಲು, ಅದು ನಮಗೆ ಇನ್ನೊಂದು ರೀತಿ ಅರ್ಥ ಆಗ್ತಾ ಇತ್ತು, ಅಥವಾ ಆಕೆ ಹೇಳ್ತಾ ಇದ್ದಿದ್ದೇ ಬೇರೆ ರೀತಿಯೋ ಅಥವಾ ನಮಗೆ ಒಂದು ರೀತಿ ಅರ್ಥ ಆಗ್ತಾ ಇತ್ತೋ ಏನೋ ಗೊತ್ತಿಲ್ಲ. ಆಕೆ ಏನು ಅನ್ನೋದು ಕನ್ಫ್ಯೂಷನ್ ಆಗ್ತಾ ಇತ್ತು. ಆದ್ರೆ ಆಕೆ ತುಂಬಾ ಒಳ್ಳೆ ಹುಡುಗಿ ಅಂತ ಗಿಲ್ಲಿ ಕಾವ್ಯ ಅವರ ಮುಂದೆ ಹೇಳಿದ್ದಾರೆ. ಅದಕ್ಕೆ ಕಾವ್ಯ ತಿರುಗೇಟನ್ನ ಕೊಟ್ಟಿದ್ದಾರೆ. ನನಗೆ ಹಾಗೆ ಅನ್ನಿಸ್ತಾ ಇರ್ಲಿಲ್ಲ, ಆಕೆ ಒಂದ್ಸಲ ಒಂದ್ ರೀತಿ ಇರ್ತಾ ಇದ್ಲು, ಇನ್ನೊಂದು ಸಲ ಇನ್ನೊಂದು ರೀತಿ ಇರ್ತಾ ಇದ್ಲು, ಒಂದು ಸಲ ಈ ರೀತಿಯ ಒಪಿನಿಯನ್ ಅನ್ನ ಕೊಟ್ರೆ ಮತ್ತೊಂದು ಸಲ ಮತ್ತೊಂದು ರೀತಿಯಾದಂತಹ ಒಪಿನಿಯನ್ ಅನ್ನ ಕೊಡ್ತಾ ಇದ್ಲು. ಒಬ್ರಿಗೆ ಒಂಥರ ಹೇಳ್ತಾ ಇದ್ರೆ ಇನ್ನೊಬ್ರಿಗೆ ಮತ್ತೊಂದು ತರ ಹೇಳ್ತಾ ಇದ್ಲು, ಒಬ್ಬೊಬ್ರಿಗೆ ಒಂದೊಂದು ರೂಲ್ ಅನ್ನ ಆಕೆ ಅಪ್ಲೈ ಮಾಡ್ತಾ ಇದ್ಲು. ಹಾಗಾಗಿ ನನಗೆ ಆಕೆ ಮೇಲೆ ನಂಬಿಕೆ ಬರಲ್ಲ ಅಂತ ರಕ್ಷಿತಾ ಬಗ್ಗೆ ಕಾವ್ಯ ಅವರು ಹೇಳಿದ್ದಾರೆ. ಈ ಹಿಂದೆ ಕಾವ್ಯ ಅವರು ಹಾಗೇನೆ ಸ್ಪಂದನ ಅವರು ರಕ್ಷಿತಾ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದಂತ ಸಂದರ್ಭದಲ್ಲೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಬೇಜಾರ್ ಮಾಡ್ಕೊಂಡಿರಲಿಲ್ಲ. ಮೊನ್ನೆ ಚೈತ್ರ ಕುಂದಾಪುರ ಅವರ ಮುಂದೆ ಕೂಡ ಇದೇ ರೀತಿಯಾದಂತ ಮಾತುಗಳನ್ನ ಹೇಳಿದ್ರು. ನಮ್ಗೆ ಆಕೆ ಹೋಗಿದ್ದು ಏನೂ ಕೂಡ ಅನಿಸಿಲ್ಲ, ಮಿಸ್ಸಿಂಗ್ ಅಂತ ಅನ್ಸಲ್ಲ ಬೇರೆಯವರು ಹೇಳುವ ರೀತಿ, ನಾವು ಆಕೆಗೆ ತುಂಬಾ ಕ್ಲೋಸ್ ಆಗಿರ್ಲಿಲ್ಲ ಅನ್ನೋ ಮಾತನ್ನ ಹೇಳ್ತಾರೆ. ಇಲ್ಲಿ ಕೂಡ ಗಿಲ್ಲಿ ಕಿವಿಯಲ್ಲಿ ಒಂದಷ್ಟು ಆರೋಪಗಳನ್ನೇ ತುಂಬುವಂತ ಕೆಲಸವನ್ನ ಕಾವ್ಯ ಮಾಡ್ತಾರೆ. ಆದ್ರೆ ಕಾವ್ಯ ಅಷ್ಟೆಲ್ಲ ಹೇಳ್ತಾ ಇದ್ರು, ಕಾವ್ಯ ಗಿಲ್ಲಿಗೆ ಅಷ್ಟೆಲ್ಲ ಕ್ಲೋಸ್ ಇದ್ರು ಕೂಡ ಅಲ್ಲಿ ಎಲ್ಲೂ ಕೂಡ ಗಿಲ್ಲಿ ರಕ್ಷಿತಾ ಅವರನ್ನ ಬಿಟ್ಕೊಟ್ಟಿಲ್ಲ, ರಕ್ಷಿತಾ ಪರವಾಗಿಯೇ ಮಾತನಾಡಿದ್ದಾರೆ. ಗಿಲ್ಲಿ ಮುಂದೆ ಕಾವ್ಯ ಆಕೆಯ ರಿಯಲ್ ವ್ಯಕ್ತಿತ್ವ ಏನು ಅನ್ನೋದೇ ನಮ್ಗೆ ಗೊತ್ತಾಗಿಲ್ಲ, ಆಕೆ ಒಂದೊಂದು ಕ್ಷಣ ಒಂದೊಂದು ರೀತಿ ಮಾಡ್ತಾ ಇದ್ಲು, ಯಾಕೆ ಹಾಗೆ ಮಾಡ್ತಾ ಇದ್ಲು ಅಂತ ಹೇಳಿದ್ದಾರೆ. ಆಗ ಗಿಲ್ಲಿ ಆಕೆ ಎಲ್ಲರ ಜೊತೆ ಚೆನ್ನಾಗಿದ್ಲು, ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರ ಜೊತೆ ಕೂಡ ರಕ್ಷಿತಾ ಜಗಳವನ್ನ ಮಾಡ್ಕೊಂಡಿದ್ದಾಳೆ, ಯಾರ ಜೊತೆ ಜಗಳ ಮಾಡಿಲ್ಲ ಅಂತಲೂ ಇಲ್ಲ, ಹಾಗೆ ಯಾರ ಜೊತೆ ತುಂಬಾ ಚೆನ್ನಾಗಿದ್ಲು ಅಂತ ಕೂಡ ಅಲ್ಲ, ಜಗಳನೂ ಮಾಡ್ಕೊಂಡಿದ್ದಾಳೆ, ಎಲ್ಲರ ಜೊತೆ ಚೆನ್ನಾಗಿ ಕೂಡ ಇದ್ಲು ಅನ್ನೋ ಮಾತನ್ನ ಗಿಲ್ಲಿ ಕಾವ್ಯಕ್ಕೆ ಹೇಳ್ತಾ ಇದ್ದಂತೆ ಕಾವ್ಯ ಚೆನ್ನಾಗಿರೋದು ತಪ್ಪಲ್ಲ ಗಿಲ್ಲಿ ಎಂದಿದ್ದಾರೆ. ಅವರು ಬೇರೆ ಕಡೆ ಇದ್ದಾರೆ ಅನ್ನೋ ಒಂದು ಅನುಮಾನವನ್ನ ಕೂಡ ಇದೇ ಸಂದರ್ಭದಲ್ಲಿ ಗಿಲ್ಲಿ ಹಾಗೂ ಕಾವ್ಯ ವ್ಯಕ್ತಪಡಿಸಿದ್ದಾರೆ. ಗಿಲ್ಲಿ ಹೇಳ್ತಾರೆ, ನನ್ಗನ್ಸುತ್ತೆ ಅವರು ಎಲ್ಲೇ ಎಲ್ಲೋ ಹೊರಗಡೆ ಇನ್ನೊಂದು ಬಿಗ್ ಬಾಸ್ ಮನೆಯಲ್ಲಿದ್ದಾರೆ, ವಾಪಸ್ ಬರ್ತಾರೆ ಅಂತ ಫೀಲ್ ಆಗತ್ತೆ ಅನ್ನೋ ರೀತಿಯಲ್ಲಿ ಕಾವ್ಯಗೆ ಹೇಳಿದ್ದಾರೆ. ಕಾವ್ಯ ಕೂಡ ಹೇಳಿದ್ರು, ನನಗೂ ಕೂಡ ಒಂದೊಂದ್ಸಲ ಆ ಥರ ಅನ್ಸುತ್ತೆ ಅಂತ. ಇದೆಲ್ಲವನ್ನ ಕೂಡ ಸೀಕ್ರೆಟ್ ರೂಮ್ ನಲ್ಲಿದ್ದಂತಹ ರಕ್ಷಿತಾ ಹಾಗೆ ಧ್ರುವಂತ್ ಅವರು ನೋಡ್ತಾ ಇರ್ತಾರೆ. ಆವಾಗ ರಕ್ಷಿತಾ ಹೇಳ್ತಾರೆ, ಗಿಲ್ಲಿ ಅವರು ಸ್ಮಾರ್ಟ್ ಇದ್ದಾರೆ, ಅವ್ರಿಗೇನೋ ಒಂದು ಕ್ಲೂ ಸಿಕ್ಕಿದೆ ನೋಡಿ, ಎಷ್ಟು ಸ್ಮಾರ್ಟ್ ಇದ್ದಾರೆ ಅಂತ ಹೇಳ್ತಾರೆ. ಇಲ್ಲಿ ಗಿಲ್ಲಿ ರಕ್ಷಿತಾ ಅವರನ್ನ ಪ್ರತಿ ಕ್ಷಣವೂ ಕೂಡ ಮಿಸ್ ಮಾಡ್ಕೊಳ್ತಿದ್ದಾರೆ.
ಮೊನ್ನೆ ವಾಟರ್ ಫಿಲ್ ಮಾಡುವಂಥ ಟಾಸ್ಕ್ ಏನಿತ್ತು ಅದನ್ನು ವಾಟರ್ ಫ್ಲೋ ಆಗದಾಗೆ ಕಂಟ್ರೋಲ್ ಮಾಡುವಂಥ ಟಾಸ್ಕ್, ಈ ಸಂದರ್ಭದಲ್ಲಿ ಗಿಲ್ಲಿ ಅವರು ಒಳಗಿಂದ ಹೊರಗೆ ಬರ್ತಾ ಇದ್ದಂತೆ ಅಲ್ಲಿ ಆಟಕ್ಕೆಲ್ಲ ಸೆಟ್ ಆಗಿರುತ್ತೆ. ಆ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ, ಆ ಡ್ರಮ್ ಒಳಗಿಂದ ರಕ್ಷಿತಾ ಎದ್ದು ಬರಬೇಕು, ಚೆನ್ನಾಗಿರುತ್ತೆ ಅಂತ. ಎಲ್ಲಿ ರಕ್ಷಿತಾ ವಾಪಸ್ ಬರ್ತಾರೆ ಅಂತ ಗಿಲ್ಲಿ ಕಾಯ್ತಾನೆ ಇರ್ತಾರೆ. ಯಾಕಂದರೆ ಗಿಲ್ಲಿ ಜೊತೆ ಹೆಚ್ಚು ಸಮಯವನ್ನು ಕಳೀತಾ ಇದ್ದಿದ್ದು ರಕ್ಷಿತಾ. ಕಾವ್ಯ ಅಂತ ಗಿಲ್ಲಿ ಕಾವು ಅಂತ ಅವರ ಹಿಂದೆ ಸುತ್ತಾಡ್ತಾ ಇದ್ರು ಕೂಡ ಗಿಲ್ಲಿ ಭಾವನೆಗಳನ್ನು ಸಾಕಷ್ಟು ಹಂಚಿಕೊಳ್ತಾ ಇದ್ದಿದ್ದು ರಕ್ಷಿತಾ ಜೊತೆ. ಇಬ್ಬರು ಕೂಡ ತುಂಬ ವಿಚಾರಗಳ ಬಗ್ಗೆ ಮಾತಾಡ್ತಾ ಇದ್ರು. ಇನ್ನು ಗಿಲ್ಲಿಗೆ ರಕ್ಷಿತಾ ತುಂಬ ಇಷ್ಟ ಆಗೋದಕ್ಕೆ ಪ್ರಮುಖ ಕಾರಣ, ಗಿಲ್ಲಿ ಏನೇ ಹೇಳಿದ್ರು ಕೂಡ ರಕ್ಷಿತಾ ಬೇಜಾರು ಮಾಡ್ಕೊಳ್ತಾ ಇರಲಿಲ್ಲ. ಕಾವ್ಯ ಅನೇಕ ಬಾರಿ ಗಿಲ್ಲಿ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ, ಕೋಪ ಮಾಡ್ಕೊಂಡಿದ್ದಾರೆ. ಆದರೆ ಯಾವತ್ತೂ ಕೂಡ ರಕ್ಷಿತಾ ಆ ರೀತಿ ಬೇಜಾರು ಮಾಡ್ಕೊಂಡಿಲ್ಲ. ತನ್ನ ಬಗ್ಗೆ ಗಿಲ್ಲಿ ಏನೇ ಕಾಮಿಡಿ ಮಾಡಿದ್ರು ಕೂಡ ಅದನ್ನು ಅಷ್ಟೇ ಕೂಲಾಗಿ ಸ್ವೀಕರಿಸ್ತಾ ಇದ್ರು, ನಗ್ತಾ ಇದ್ರು. ಇನ್ನು ಗಿಲ್ಲಿ ಬಗ್ಗೆ ಬೇರೆ ಯಾರಾದರೂ ಮಾತಾಡಿದ್ರು ಕೂಡ ಅವರನ್ನು ಎಲ್ಲೂ ಕೂಡ ಅವ್ರು ಬಿಟ್ಕೊಟ್ಟಿದ್ದಿಲ್ಲ. ಗಿಲ್ಲಿ ಆ ರೀತಿ ಅಲ್ಲ, ಅವರು ಕಾಮಿಡಿ ಮಾಡ್ತಾರೆ, ಅವ್ರು ಇರೋದೇ ಹಾಗೆ, ನೀವು ಯಾಕೆ ಬೇಜಾರು ಮಾಡ್ಕೊಳ್ತೀರಾ ಅಂತ ರಘು ಅವರಿಗೂ ಕೂಡ ಒಂದ್ಸಲ ಬುದ್ಧಿ ಮಾತನ್ನು ಹೇಳಿದ್ರು. ಹಾಗಾಗಿ ಗಿಲ್ಲಿ ಅವರನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದು ರಕ್ಷಿತಾ ಅನ್ನೋದು ಗಿಲ್ಲಿಗೂ ಕೂಡ ಗೊತ್ತಿತ್ತು. ಹಾಗಾಗಿ ಗಿಲ್ಲಿಗೆ ರಕ್ಷಿತಾ ಇಲ್ಲದೆ ಬಿಗ್ ಬಾಸ್ ಮನೆಯಲ್ಲಿ ಸಮಯ ಕಳೆಯೋದೇ ಕಷ್ಟ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಅನೇಕ ಬಾರಿ ಒಂದು ಕಡೆ ಕೂತ್ಕೊಂಡು ಆಕೆ ಬಗ್ಗೆ ಮಾತಾಡ್ತಾರೆ, ಆಕೆ ವಾಪಸ್ ಬರ್ಬೋದು ಅಂತ ನನಗನ್ಸುತ್ತೆ, ಈ ರೀತಿ ಎಲ್ಲ ಮಾತಾಡ್ತಾ ಇರ್ತಾರೆ. ಇದೆಲ್ಲವನ್ನ ಗಮನಿಸಿದ್ರೆ ಪಾಪ ಅಂತ ಅನ್ಸುತ್ತೆ. ಅಲ್ಲಿ ಸೀಕ್ರೆಟ್ ರೂಮ್ನಲ್ಲಿರುವಂಥ ರಕ್ಷಿತಾ ಶೆಟ್ಟಿ ಕೂಡ ಗಿಲ್ಲಿ ಬಗ್ಗೆ ಯೋಚನೆ ಮಾಡ್ತಾನೆ ಇರ್ತಾರೆ. ಸ್ಕ್ರೀನಲ್ಲಿ ಗಿಲ್ಲಿ ರಕ್ಷಿತಾ ಅವ್ರ ಬಗ್ಗೆ ಮಾತಾಡ್ತಾ ಇರೋದನ್ನು ನೋಡಿದಾಗ ರಕ್ಷಿತಾ ತುಂಬ ಬೇಜಾರು ಮಾಡ್ಕೊಳ್ತಾರೆ. ಯಾವಾಗ ವಾಪಸ್ಸು ಹೋಗ್ತೀನಿ ಅನ್ನೋ ಕಾತುರದಲ್ಲಿದ್ದಾರೆ. ಇನ್ನು ನಿನ್ನೆ ದಿನ ಪೂರ್ತಿ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಗೆ ಏನು ಅಪ್ಡೇಟ್ ಸಿಗ್ತಾ ಇಲ್ಲ ಬಿಗ್ ಬಾಸ್ ಮನೆಯಿಂದ ಅಂತ ತುಂಬಾ ಡಲ್ ಆಗಿದ್ರು. ಹಾಗೆಯೇ ಟಿವಿ ಬಳಿ ಹೋಗಿ ಪದೇ ನೋಡ್ತಾ ಇದ್ರು, ಕ್ಯಾಮ್ರದ ಬಳಿ ಮಾತಾಡ್ತಾ ಇದ್ರು. ಒಟ್ಟಲ್ಲಿ ಸೀಕ್ರೆಟ್ ರೂಮ್ನಲ್ಲಿ ಅವ್ರಿಗೆ ತುಂಬ ಹಿಂಸೆ ಆಗ್ತಾ ಇದೆ ಅನ್ನೋದನ್ನು ನೋಡಿದ್ರೆ ಗೊತ್ತಾಗುತ್ತೆ. ಯಾವಾಗ ನಾನು ಬಿಗ್ ಬಾಸ್ ಮನೆಗೆ ವಾಪಸ್ಸು ಹೋಗ್ತೀನಿ ಅನ್ನೋ ನಿರೀಕ್ಷೆಯಲ್ಲೇ ಇದ್ದಾರೆ. ಇನ್ನು ಧ್ರುವಂತ್ ಅವರ ಜೊತೆ ಆರಂಭದಲ್ಲಿ ಜಗಳ ಆಗ್ತಾ ಇದ್ದು, ಇಬ್ಬರ ಟಾಮ್ ಅಂಡ್ ಜೆರಿ ಜಗಳ ನೋಡೋದಕ್ಕೆ ಖುಷಿ ಆಗ್ತಾ ಇತ್ತು. ಈಗ ಅವರಿಬ್ಬರೂ ಕೂಡ ಜಾಸ್ತಿ ಸೀಕ್ರೆಟ್ ರೂಮ್ನಲ್ಲಿ ಮಾತಾಡಿಸ್ತಾ ಇಲ್ಲ. ಹಾಗೆ ಟಾಸ್ಕ್ ಅಂತ ಏನು ಕೆಲಸನೂ ಇಲ್ಲ. ಬಿಗ್ ಬಾಸ್ ಮಾತನಾಡಿಸಿದಾಗಷ್ಟೇ ಮಾತನಾಡಬೇಕು, ಉಳಿದ ಸಂದರ್ಭದಲ್ಲಿ ಏನು ಮಾಡೋದು ಅನ್ನೋದೇ ರಕ್ಷಿತಾಗೆ ಗೊತ್ತಾಗ್ತಾ ಇಲ್ಲ. ಆಕೆ ಯಾವತ್ತೂ ಕೂಡ ಹಾಗೆ ಒಂದು ಕಡೆ ಕೂತಂತಹ ಹುಡುಗಿ ಅಲ್ಲ. ಅಂಥ ಹುಡುಗಿಯನ್ನು ಈವಾಗ ಒಂದು ರೂಮಲ್ಲಿ ಕೂಡಿ ಹಾಕಿರೋದು ಆಕೆಗೂ ಕೂಡ ತುಂಬ ಹಿಂಸೆ ಅನ್ನಿಸ್ತಾ ಇದೆ. ಆ ಕಾರಣಕ್ಕೆ ಯಾವಾಗ ಹೋಗ್ತೀನೋ ಅನ್ನೋ ಕಾತ್ರದಲ್ಲಿ ಅವರೂ ಕೂಡ ಕಾಯ್ತಾ ಇದ್ರೆ ರಕ್ಷಿತಾ ಬರಬಹುದಾ ಅನ್ನೋ ನಿರೀಕ್ಷೆ ಇನ್ನೂ ಕೂಡ ಇದೆ. ಅವರಲ್ಲೊಂದು ಡೌಟ್ ಇದೆ, ಈ ವೀಕೆಂಡ್ಗೆ ಏನಾಗಬಹುದು, ಮತ್ತೆ ರಕ್ಷಿತಾ ಬರ್ತಾರಾ ಅಥವಾ ನಿಜವಾಗ್ಲೂ ಹೋಗಿದ್ದಾರಾ ಅನ್ನೋ ಕನ್ಫ್ಯೂಷನಲ್ಲಿದ್ದಾರೆ ಗಿಲ್ಲಿ. ಆಕೆ ಹೋಗಿರೋದಕ್ಕೆ ಚಾನ್ಸೇ ಇಲ್ಲ ಅಂತ ಪದೇ ಹೇಳ್ತಾ ಇರೋದು ನೋಡಿದ್ರೆ ಅವ್ರಿಗೇನೋ ಕ್ಲೂ ಸಿಕ್ಕಿರಬೇಕು ಅನ್ನೋ ಸಂದೇಹ ಮೂಡುತ್ತೆ. ಇನ್ನು ಸದ್ಯಕ್ಕೆ ಇಬ್ಬರೂ ಕೂಡ ಭೇಟಿ ಮಾಡಿ ಒಂದಷ್ಟು ವಿಚಾರಗಳನ್ನು ಹಂಚ್ಕೊಳ್ಬೇಕು ಅನ್ನೋ ಕಾತುರದಲ್ಲಿದ್ದಾರೆ. ಈ ವೀಕೆಂಡಲ್ಲಿ ಏನು ಟ್ವಿಸ್ಟ್ ಸಿಗುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಇನ್ನು ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಹಾಗೆಯೇ ಯಾರು ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮತ್ತೊಂದು ಲೇಟೆಸ್ಟ್ ವಿಡಿಯೋದೊಂದಿಗೆ ಸಿಗೋಣ. ನಮಸ್ಕಾರ.